ನನಗೊಂದು ಆಸೆ ಇತ್ತು ಸರ್, ನಮ್ಮ ಅಮ್ಮ ಮಾಡೋ ಅಡುಗೆನ ದರ್ಶನ್ ಸರಿಗೆ ತಿನ್ಸ್ಬೇಕು. ತಿಂತಾರ ಇಲ್ಲ ಅಂತ ನಾವ್ ಅವ್ರ ಮ್ಯಾನೇಜರ್ ಕೇಳ್ದೆ, ಅಣ್ಣ ಹಿಂಗ್ ತರ್ತೀನಿ ಅಣ್ಣ, ತಿಂತಾರ? ಊರಲ್ಲಿದ್ದೆ, ತಗೊಂಬನ್ನಿ ಅಂದ್ರು. ಅಮ್ಮ ನಾಟಿ ಕೋಳಿ, ಮಟನ್, ಅದು ಇದು ಎಲ್ಲ ಬಾಕ್ಸ್ ಎಲ್ಲ ಕೊಟ್ಟಿದ್ರು. ನಮ್ಮ ಹಲಸಿನ ಹಣ್ಣಿನ ಕಡುಬು ಅವೆಲ್ಲ ಹಾಕಿ ಕಳಿಸಿದ್ರು. ತಗೊಂಬಂದೆ ಮನೆಗ್. ಎಷ್ಟು ಸರ್ ಅವತ್ತೇನ್ ಹೆಂಗ್ ಬಂದಿದ್ದೀನೋ, ಊಟ ಎಲ್ಲಾರ ಇದಾಗ್ಬಿಡ್ತದೆ ಅಂತ ಹಾಟ್ ಬಾಕ್ಸ್ ಅಲ್ಲಿ ಹಾಕಿದೆ. ಆ ಬಿಸಿನೂ ಆರೋಗ್ಬಾರ್ದು ಅಂತ ಊರಿಂದ ಬಂದಿದ್ದೀನಿ. ಬಂದವ್ರೆ ಮ್ಯಾನೇಜರ್ ಬಂದ್ರು, ತಗೊಂಡ್ರು, ಹೋದ್ರು. ನಂಗೆ ಇವ್ರು ತಗೊಂಡೋಗಿ ಕೊಟ್ಟಿರ್ತಾರ. ಹಾ, ದರ್ಶನ್ ಸಾರಿ ಕಾರ್ತಿಕ್ ಊಟ ತರ್ತಾನಂತೆ, ಅದನ್ನ ನೀವು ಮಾಡ್ಬೇಕಂತ ಹೇಳಕ್ಕಾದ್ರೂ ಇವ್ರಿಗಾದ್ರೂ ಆಗ್ಬೇಕಲ್ಲ. ಅವ್ರು ನೋಡಿದ್ರೇನೆ ಭಯ ಆಗುತ್ತೆ, ಹೇಳಕ್ ಹೆಂಗಾಗುತ್ತೆ. ಸರಿ ಕೊಟ್ಟು ಕಳಿಸ್ತಿ, ಅಟ್ಲೀಸ್ಟ್ ಇವ್ರಾದ್ರೂ ತಿನ್ಲಿ ನಮ್ಮ ಅಮ್ಮನ ಅಡಿಗೆ. ದೇವ್ರಿಗೆ ಸಿಕ್ಕಿಲ್ಲ ಅಂದ್ರೆ ಇವ್ರಿಗಾದ್ರೂ ಸಿಗ್ಲಿ ಅನ್ನೋದು ನನ್ನ ಆಸೆ ಆಯ್ತು. ಒಂದ್ ಕಡೆ ಮಾರ್ಕೆಟ್ ಸೀನು, ದರ್ಶನ್ ಸರ್ ಲಾರಿ ಮೇಲ್ ನಿಂತಿದ್ರು. ನಾನ್ ಹಿಂಗು ಹುಲಿಯವ್ರೆ ಅಮ್ಮಂಗ್ ಕೇಳ್ದೆ ಅಂತ ಹೇಳ್ರಿ, ಅದಕ್ಕೆ ಏನ್ರಿ ಹಾಕಿದ್ರು? 3 ದಿನ ತಿಂದ್ವಿ ಕಣ್ರಿ ಬಿಸಿ ಮಾಡ್ಕೊಂಡು. ಅಂದ್ರು ಇಡೀ ಸೆಟ್ ನಾನು ಹಿಂಗೆ ನೋಡ್ತು, ಇವ್ನ್ ಯಾವಾಗ ಊಟ ಕೊಟ್ಬಿಟ್ಟ. ಆ ಸೆಟ್ ಅಲ್ಲಿ ನೀವು ಆದ್ರೆ ಆ ಟೈಮಲ್ಲಿ ನನಗೆ ಅಲ್ಲಲ್ಲ, ಇವ್ನ್ ದರ್ಶನ್ ಸರಿ ಊಟ ಕೊಟ್ನ ಅಂತ ನೋಡ್ಬಿಟ್ರು. ನನ್ ಮುಜುಗರ ಬೇರೆ, ಕೆಳಗಡೆ ಮಾತಾಡಲ್ಲ ಅಂತ. ಆಮೇಲೆ ಕೆಳಗಡೆ ಬಂದು ತುಂಬಾ ಚೆನ್ನಾಗಿತ್ತು ಕಾತು, ತುಂಬಾ ನನ್ನ ಹೆಂಡತಿ ಹತ್ರ ರೊಟ್ಟಿ ಮಾಡಿಸ್ಕೊಂಡು ಅದಲ್ತೆ ಅವ್ರ ಹುಡುಗರು ಹೇಳಿದ್ರು ನಂಗೆ, ಹಿಂಗೆಲ್ಲ ಬಾಸ್ ಬಹಳ ಖುಷಿ ಪಟ್ರು ಊಟ. ನನಗ್ ಸಾರ್ ನಮ್ಮ ಅಮ್ಮಂಗೂ ಹೇಳಿದೆ, ಅಮ್ಮ ಅಡಿಗೆ ಸೂಪ್, ನಮ್ಮಮ್ಮ ತುಂಬಾ ಚಂದ ಅಡಿಗೆ ಮಾಡ್ತಾರೆ, ಅದಕ್ಕೆ ನಂಗೆ ತಿನ್ಸ್ಬೇಕು, ಅವರು ಫುಡ್ ಇಷ್ಟ ಪಡ್ತಾರೆ ಅಂತ ಕೇಳಿದ್ನಲ್ಲ. ನಮ್ಮ ಮನೇಲೆ ಸಾಕಿರೋ ಫೈಟ್ರು ಕೋಳಿಗಳು, ಆಮೇಲೆ ಆ ನಾಟಿ ಕುರಿ, ಆ ಮೀನು, ತಿಂದ್ರ ನನಗೆ ಏನು ಗುರು, ಈ ಬಡವ ಕುಚೇಲ ಅವಲಕ್ಕಿ ತಂದು ಕೊಟ್ರೆ ಕೃಷ್ಣ ತಿನ್ನಲ್ಲ, ಹಂಗಾಯ್ತು ನನಗೆ.